ಯಾವತ್ತು ನಾವು ಧರ್ಮವನ್ನು ರಕ್ಷಿಸ್ತೀವಿ ಆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ. ಈಗ ಸ್ನೇಹಿತರಿಗೆಲ್ಲರಿಗೂ ಗೊತ್ತಿದೆ, ಕಳೆದ ಒಂದಷ್ಟು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿ ಗೊತ್ತಿದೆ. ಈ ದಿನ ನಾವು ಇಲ್ಲಿ ಏನು ತಮ್ಮನ್ನೆಲ್ಲ ಕರೆಸಿ ಏನು ತಮಗೆ ತಿಳಿಸ್ಕೊಡ್ಬೇಕು ಅಥವಾ ನಮ್ಮ ಏನು ಅಭಿಮತಗಳಿದೆ ರಾಮನಗರ ಜಿಲ್ಲೆಯ ಪರವಾಗಿ ಶ್ರೀ ಕ್ಷೇತ್ರದ ಭಕ್ತವೃಂದದ ಪರವಾಗಿ ನಾವು ನಿಮ್ಗೆ ಕೆಲವು ವಿಷಯಗಳನ್ನ ಇವತ್ತು ತಿಳಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ದಕ್ಷಿಣ ಕಾಶಿ ಎಂಬ ಒಂದು ಮಹತ್ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿದಿನ 50 ರಿಂದ 1 ಲಕ್ಷ ಜನ ಭೇಟಿ ನೀಡ್ತಾರೆ. ಆ 1 ಲಕ್ಷ ಜನ ಯಾವ ಒಂದು ಭಕ್ತಿಪೂರ್ವಕವಾಗಿ ಆ ಸ್ವಾಮಿಯಲ್ಲಿ ಮತ್ತೆ ಆ ಸ್ವಾಮಿಯ ಕ್ಷೇತ್ರದ ಮಹಿಮೆಯನ್ನ ಸಾರ್ತಾ ಇದ್ರು, ಆ ಕ್ಷೇತ್ರವನ್ನ ಇವತ್ತು ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ಗಿರೀಶ್ ಮಠಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಸಮೀರ್ ಅವರು, ಸಂತೋಷ್ ಶೆಟ್ಟಿ ಅವರು, ಜಯಂತ್ ಶೆಟ್ಟಿ ಅವರು, ಅಜಯ್ ಅಂಚನ್, ಸುಮಾರು ಜನ, ಇತ್ತೀಚೆಗೆ ಒಂದಷ್ಟು ಜನ ಯೂಟ್ಯೂಬರ್ಸ್, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಮಾಧ್ಯಮ ಮಿತ್ರರಿಗೆಲ್ಲ ಇವೆರಡು, ಕೆಲವರು ತಮ್ಮ ಸ್ವಯಚ್ಛಿತ ಅಭಿವೃದ್ಧಿಗಾಗಿ ಏನೊಂದು ಯೂಟ್ಯೂಬ್ ಅಂತ ಮಾಡಿಕೊಂಡು ಶ್ರೀ ಕ್ಷೇತ್ರದ ಹೆಸರಲ್ಲಿ ಸುಮಾರು ಜನ ಕ್ಷೇತ್ರದ ಮಹಿಮೆಯನ್ನ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವನ್ನ ಇವತ್ತು ತೇಜೋವಧೆ ಮಾಡಿಕೊಂಡಿದ್ದಾರೆ. ಅವರು ಮಾಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರವನ್ನಲ್ಲ, ಶ್ರೀ ಕ್ಷೇತ್ರ ವೀರೇಂದ್ರ ಹೆಗ್ಗಡೆ ಅವರಲ್ಲ, ಆದ್ರೆ ನಮ್ಮ ಧರ್ಮವನ್ನು. ಇವತ್ತು ಯಾವ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಕ್ಷೇತ್ರ ಪದೇ 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 ತೇಜೋವಧೆಗೆ ಒಳಗಾಗ್ತಾ ಇದೆ ಅಂದ್ರೆ ಅದು ಧಾರ್ಮಿಕ ಕ್ಷೇತ್ರ. ನಾವು ಫಸ್ಟ್ ತಿರುಪತಿನ ಜನ ಟಾರ್ಗೆಟ್ ಮಾಡ್ತಾರೆ, ಶಬರಿಮಲೆ ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಾರೆ, ಹಾಗೆ ಈ ದಿನ ನಮ್ಮ ಓಶೋ ಮಠವನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಇವತ್ತು ಏನು ನಮ್ಮ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಈಗೆಲ್ಲರ ಗಮನ ಈಗ ನಮ್ಮ ಪೂಜ್ಯರ ಮೇಲೆ ಧರ್ಮೇಂದ್ರ ಹೆಗ್ಗಡೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾರು ಏನು ಕೆಲಸವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇಲ್ವೋ ಆ ಕ್ಷೇತ್ರವನ್ನ ಕರ್ನಾಟಕದಲ್ಲಿ ಶ್ರೀ ಕ್ಷೇತ್ರ ಮಾಡ್ತಾ ಇದೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಸುಮಾರು 470 ಕೋಟಿ ಪ್ರತಿ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾಮಾನ್ಯ ಜನರಿಗೆ ಕ್ಷೇತ್ರದ ವತಿಯಿಂದ ಕೆಲಸವನ್ನ ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇವತ್ತು ಈ ಕ್ಷೇತ್ರವನ್ನ ಮಾಡ್ತಾ ಇರುವಂತದ್ದು ನೋಡಿ, ಸಣ್ಣದಾಗಿ 4 ವರ್ಡಲ್ಲಿ ಏನೆಲ್ಲ ಕ್ಷೇತ್ರ ಮಾಡ್ತಾ ಇದೆ ಅಂತ ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಸುಜ್ಞಾನ ವಿಧಿ ಶಿಕ್ಷಣ ವೇತನ ಅಂತ ಪ್ರತಿ ವರ್ಷ 60,000 ಮಕ್ಕಳಿಗೆ ಶ್ರೀ ಕ್ಷೇತ್ರ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ. ನಿರ್ಗತಿಕರಿಗೆ ಸುಮಾರು 20,000 ಜನಗಳಿಗೆ ಮನೆಗಳನ್ನ ಉಚಿತವಾಗಿ, ಉಚಿತ ಶಿಕ್ಷಣ ಮತ್ತೆ ಏನು ಶೌಚಾಲಯಕ್ಕೆ ಒಂದು ಮನೆಯನ್ನು ಕಟ್ಕೊಡ್ತಾ ಇದೆ. ವಾತ್ಸಲ್ಯ ಕಾರ್ಯಕ್ರಮದಲ್ಲಿ 20,000 ಜನಗಳಿಗೆ 700 ಮಂದಿಗೆ ಇಡೀ ರಾಜ್ಯದಲ್ಲಿ ಮನೆಯನ್ನು ಕಟ್ಕೊಟ್ಟಿದೆ. ಜ್ಞಾನದೀಪ ಗೌರವ ಶಿಕ್ಷಕರ ನೇಮಕರಣ, ಇಲ್ಲಿ ತನಕ 1030 ಶಿಕ್ಷಕರನ್ನ ಇಡೀ ರಾಜ್ಯದಂತ ಯಾವ ಶಾಲೆಯಲ್ಲಿ ಒಬ್ಬರೇ ಒಬ್ರು ಶಿಕ್ಷಕರು ಇರ್ತಾರೋ ಅಂತ ಶಾಲೆಯಲ್ಲಿ ಇವರು ಗುರುತಿಸಿ 1030 ಶಿಕ್ಷಕರನ್ನ ನೇಮಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಶ್ರೀ ಕ್ಷೇತ್ರದ ವತಿಯಿಂದ. 77,000 ಶಾಲೆಗಳಿಗೆ ಉಚಿತವಾಗಿ ಬೆಂಚ್ಗಳನ್ನ ಕೊಡ್ತಾ ಇದೆ. 6,821 ಗ್ರಾಮೀಣ ಶಾಲೆಗಳಿಗೆ ಇವತ್ತು ಕಟ್ಟಡಗಳು, 1019 ಅಂಗನವಾಡಿ ಕಟ್ಟಡಗಳು, 4,952 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ, ಪ್ರತಿ ಸಂಘಗಳಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದೆ. ಸುಮಾರು 800 ಕೆರೆಗಳನ್ನ ಶ್ರೀ ಕ್ಷೇತ್ರದ ವತಿಯಿಂದ ಪುನರ್ಜೀವನಗೊಳಿಸಲಾಗಿದೆ. ಸುಮಾರು 481 ಶುದ್ಧ ಗಂಗಾ ಯೋಜನೆಯಡಿ ಶಾಲೆಗಳಿಗೆ ಶುದ್ಧ ನೀರಿನ ಕುಡಿಯುವ ಘಟಕಗಳನ್ನ ಸ್ಥಾಪಿಸಲಾಗಿದೆ. 5 ಲಕ್ಷ ಮಕ್ಕಳಿಗೆ ನಾವು ವಸತಿಯನ್ನ ಕೊಡ್ತಾ ಇದೀವಿ. 30,000 ವಿಶೇಷ ಚೇತನಗಳಿಗೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಸೌಲಭ್ಯವನ್ನ ನಾವು, ಯಾರಿಗೆ ವಾಟರ್ ಬೆಡ್ ಬೇಕು, ಯಾರಿಗೆ ವೀಲ್ ಚೇರ್ ಬೇಕು, ಯಾರಿಗೆ ಒಂದು ಏನು ಟಾಯ್ಲೆಟ್ ಸೌಲಭ್ಯ ಬೇಕು ಅದನ್ನ ಶ್ರೀ ಕ್ಷೇತ್ರ ಮಾಡಿಕೊಡ್ತಾ ಇದೆ. ಇಲ್ಲಿ ತನಕ ಸ್ವಾಸ್ಥ್ಯ ಸಂಕಲ್ಪ ಯೋಜನೆ ಯಾವ ಸಂಸ್ಥೆನೂ ಕೂಡ ಇಲ್ಲಿ ತನಕ ಸ್ವಾಸ್ಥ್ಯ ಸಂಕಲ್ಪ ಯೋಜನೆಯನ್ನು ನಾವು ಮಾಡಿಲ್ಲ. ಸ್ವಾಸ್ಥ್ಯ ಸಂಕಲ್ಪ ಯೋಜನೆ ಅಂದ್ರೆ ಪ್ರತಿ ಹಳ್ಳಿನಲ್ಲಿ, ಪ್ರತಿ ಶಾಲೆಯಲ್ಲಿ ಮಕ್ಕಳಿಗೆ ಎಸ್ಎಸ್ಸಿ ಮತ್ತೆ ಪ್ರೌಢಶಾಲಾ ಮಕ್ಕಳಿಗೆ ಮೊದಲೇ ನಾವು ಹೋಗಿ ಏನು ಮದ್ಯ ವ್ಯಸನಗಳ ಬಗ್ಗೆ, ಮದ್ಯವರ್ಜನ ಶಿಬಿರಗಳ ಬಗ್ಗೆ ಮಾಡಿ ನಾವು ಮಕ್ಕಳಲ್ಲಿ ಒಂದು ಚೈತನ್ಯವನ್ನು ತುಂಬ್ತಾ ಇದ್ದೀವಿ. ಹಾಗೂ 1900 ರಾಜ್ಯಾದ್ಯಂತ 1903 ಮದ್ಯವರ್ಜನೆಗಳ ಶಿಬಿರಗಳನ್ನ ನಡೆಸಿ ಏನು ವ್ಯಸನ ಮುಕ್ತ ನಾಗರಿಕರನ್ನು ಸೃಷ್ಟಿಸಿ ಅವರಿಗೆ ನವಜೀವನ ಯುವಕರನ್ನ ನಾವು ಶ್ರೀ ಕ್ಷೇತ್ರ ಮಾಡ್ತಾ ಇದೆ. 42 ಲಕ್ಷ ಗಿಡಗಳನ್ನ ನೆಟ್ಟು ಶ್ರೀ ಕ್ಷೇತ್ರ ಇವತ್ತು ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರಲಿ ಮಾಧ್ಯಮರೇ. ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷ ಚಿಲ್ಲರೆ 1 ಕೋಟಿ ಜನ ಹೆಣ್ಮಕ್ಳಿದ್ದಾರೆ.
1 ಕೋಟಿ ಹೆಣ್ಮಕ್ಳಲ್ಲಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಗಳಲ್ಲಿ 56 ಲಕ್ಷ ಜನ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಏನು ಧರ್ಮ ಈ ಕ್ಷೇತ್ರ ಈ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೀಲಿ ಯಾವುದೇ ಧರ್ಮಗಳಿಗೆ ಯಾವುದಕ್ಕೂ ಆಸ್ಪದನೆ ಕೊಟ್ಟಿಲ್ಲ ನಾವು. ಈ ಧರ್ಮದಲ್ಲಿ ಎಲ್ಲ ಧರ್ಮೀಯರು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ನಾವು ಅಪಾರವಾದ ಕಳಕಳನ್ನು ವರ್ಷಕ್ಕೆ ಜನರು ಹಿಡಿಯಿದ್ದಾರೆ. ಎಲ್ಲಿ ತನಕ ಸಾರ್ವಜನಿಕರು ಇದನ್ನ ಪ್ರತಿರೋಧಿಸುದಿಲ್ವೋ, ಎಲ್ಲಿ ತನಕ ನಮ್ಮಂತವ್ರು ಮುಂದೆ ಬರುವುದಿಲ್ವೋ, ಎಲ್ಲಿ ತನಕ ನಿಮ್ಮಂತ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡೋದಿಲ್ವೋ, ಅವಾಗ ಇಂಥ ಒಂದು ಅಭೂತಪೂರ್ವ ಅಂತ ಕೆಲಸವನ್ನ ಮಾಡ್ತಾ ಇರುವಂತ ಸಂಸ್ಥೆ ಮುಚ್ಚಾಕಕ್ಕೆ ಹುನ್ನಾರಗಳು ನಡೀತಾ ಇದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಮಾಧ್ಯಮದಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಒಂದು ಮಾಹಿತಿ ಬರ್ತಾ ಇದೆ. ಏನ್ ಬರ್ತಾ ಇದೆ? ಸಮೀರ್ ಈ ಮೊನ್ನೆ ಏನೋ ಒಂದು ಅವನಿಗೆ 22 ವರ್ಷ ಸೌಜನ್ಯ ಪ್ರಕರಣ ಆಗಿದ್ದು 12 ವರ್ಷದ ಹಿಂದೆ. ಅವನ 9 ವರ್ಷದ ಮಗು. ಅವನಿಗೆ ಹೇಗೆ ಬಂತು? ಎರಡನೇದು, ನಿಮ್ಗೆಲ್ಲರಿಗೂ ಇನ್ನೊಂದು ಬ್ರೀಫ್ ಆಗಿ ಒಂದು ಮಾತು ಹೇಳಿ ಕೇಳ್ತೀನಿ. ಕರ್ನಾಟಕ ಸಂವಿಧಾನ, ಭಾರತದ ಸಂವಿಧಾನ ಸುಭದ್ರವಾಗಿದೆ. ಇವತ್ತು ನಾವು ರೀಸೆಂಟ್ ಆಗಿ ಒಂದು ಪ್ರಕರಣದ ಒಂದು ತೀರ್ಪು ಹೊರಗಡೆ ಬಂತು. ಯಾರು ಎಷ್ಟೇ ಪ್ರಭಾವಿಗಳಾದ್ರೂ ಕೂಡ ಕಾನೂನಿನ ತೆಕ್ಕೆಯಿಂದ ಯಾರು ತಪ್ಪಿಸಿಕೊಳ್ಳಕ್ ಆಗುದಿಲ್ಲ ಅನ್ನುವಂತ ಒಂದು ಮಹತ್ತರವಾದ ವಿಚಾರ, ಒಂದು ರಿಸಲ್ಟ್ ಅದ್ರೊಳಗೆ ಬಂತು. ಅದೇ ವಿಚಾರವನ್ನ ನಿಮ್ಮಲ್ಲಿ ಸಾಕ್ಷಿ ಇದ್ರೆ ಮೊನ್ನೆ ಮಾನ್ಯ ರಾಜ್ಯ ಹೆಣ್ಣು ಮಕ್ಕಳ ಏನು ಅವ್ರ ಅದ್ ಹೇಳಿದ್ರು, ನಾಗಲಕ್ಷ್ಮಿ ಮನೆ ಹೇಳಿದ್ದಾರೆ, ಯಾರ ಹತ್ರ ಏನಾದ್ರು ನಿಮ್ಮ ಹತ್ರ ಇದೆಯಾ, ಸಾಕ್ಷಿ ಇದೆಯಾ, ಕೊಡಿ ಕೋರ್ಟಲ್ಲಿ ಹೋರಾಟ ಮಾಡಿ, ನಾವು ನಿಮ್ ಜೊತೆ ಸಪೋರ್ಟ್ ಇರ್ತೀವಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳಿಕ್ಕೆ, ನಿಮ್ಮ ಹೆಸರುಗಳನ್ನ ಉದ್ರಿಸ್ಕೊಳ್ಳಿಕ್ಕೆ ಇದೇ ತಿಮ್ಮರೋಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದ್ ಕಾಲದಲ್ಲಿ ಕಾರ್ಯಕರ್ತರಾಗಿದ್ದು, ಅವ್ರ ಮೇಲೆ ಅಲಿಗೇಷನ್ ಬಂತು, ಅವ್ರನ್ನ ಕೆಲಸದಿಂದ ತೆಗೆದುಹಾಕೋದು. ಅಂತ ಸಂದರ್ಭದಲ್ಲಿ ಇವತ್ತು ಅದೇ ತಿಮ್ಮರೋಡಿ ಅವರು 4 ಜನ ಸೇರ್ಕೊಂಡು ಏನಾಗ್ತಾ ಇದೆ, ಮಾಧ್ಯಮದವ್ರಿಗೆ ಅದನ್ನ ಕಂಗೆಡಿಸ್ತಾ ಇದೆ. ದಯವಿಟ್ಟು ಈ ಎಲ್ಲ ವಿಚಾರಗಳು ತಮ್ಗೆ ತಿಳಿಸ್ಬೇಕು ಅಂತ ಇವತ್ತು ನಾವು ಮಾತುಕತಿದ್ದೀವಿ. ಮುಂದೆ ವಿಚಾರಗಳನ್ನ ಮುಂದುವರೆದು ಮಾತಾಡ್ತಾರೆ. ನಮಸ್ಕಾರ.